ಹಿಡ್ಕೊಳ್ಳಂಕ ಒಂದೋರು ತಲಮಲ ಒಂಚೂರು ಮಲಗಕ್ಕೆ ಬಂತಾಯಿ ಮಂಚ ಕೈ ಹಿಡ್ದೋಳ್ತಾವ್ರ ಮನೇಲಿ ನಾನಿಲ್ಲಿ ವನವಾಸ ಕಾಯ್ಕೊಂತ ಕುಂತ್ನಲ್ಲ ನಂಜ. ಏ ಹುಚ್ಚೊಳೆ ಮಗನ, ಇಲ್ಲಿ ಯಾಕೆ ಕುಡ್ಕೊಂಡು ಅದು ಮನೆಗೆ ತಗೊಂಡು ಬಂದಿದ್ದೀ? ನೋಡ್ರಿ ನೀವು ಆಗಲೇ ಓನ್ಯಾ ನಿಂತು ಇದನ್ನು ಮಾಡಿದ್ದಕ್ಕೆ ಮನೆಗೆ ತೊಗೊಂಬಂದ ಬಿಟ್ಟಿದ್ದೀವಿ ಒಂದು 2 ದಿನ ಆಯಿತು. ಈಗ ಮತ್ತೆ ಹಿಡ್ಕೊಂಡು ನಿಂತ ನೋಡ್ರಿ. ಏನು ಮಾಡೋದು ಹೇಳಿ ಹಣೆ ಬರ ಇನ್ನು. ಯಪ್ಪ ಆ ಹುಚ್ಚೊಳೆ ಮಗನ ಮಾನ ಮರ್ಯಾದೆ ತೆಗಿಯಕ್ಕೆ ನಿಂತಾನ. ಅವ್ನ ಮನೆ ಬಿಟ್ಟು ಹೊರಗೆ ಹಾಕ್ರಿ. ಒದ್ದು ಹೊರಗೆ ಹಾಕಿರಿ ರಾತ್ರಿ ಬುದ್ಧಿ ಬರ್ತದೆ. ಮಳಿಯಾಗ ಬಿದ್ದು ಸಾಯ್ಲಿ. ರೀ ಸುಮ್ಮನೆ ರೀ, ನಿಮಗೆ ಯಾಕೆ ಬೇಕು? ಅಲ್ಲ ಈಗ ಹರೇದ್ ಮಗನ ಮನೆಯಿಂದ ಹೊರಗೆ ಹಾಕಿದ್ರೆ ನೋಡಿ ಜನ ಏನಂತಾರೆ? ನೀವು ಸುಮ್ಮನೆ ನಡೀರಿ ಒಳಗೆ. ಅಲ್ಲ ಅವರು ಮಾವರ ಮಾತಾಡ್ತಾರಲ್ಲ ಹಿರಿಯರು, ನೀವು ಯಾಕೆ ಬೇಕು ನಿಮಗೆ? ನಡೀರಿ ಒಳಗೆ. ಗಂಗಾ ನಿಂಗೆ ತಿಳಿಯಲ್ಲ, ನೀನು ಒಳಗೆ ಹೋಗು. ಅಲ್ಲ ನಾನೇನು ಹೇಳಕ್ಕೆ ಬಂದು ನನಗೆ ಹೇಳ್ತಾರೆ. ಸರಿ ಆಯ್ತು ಬಿಡಿ, ನಾನೇನೋ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ನಿಂತೆ ಇಲ್ಲಿ. ನಿಮಗೆ ಹೊಟ್ಟೆ ಉರಿ. ಒಳಗೆ ಹೋಗು ಅಂದೆ ಗಂಗಾ. ಸರಿ ಬಿಡಿ. ಯಾಕೋ ಕುಡಿದು ಬಂದೆ ಮನೆಗೆ ಕುಡಿದು ಬರದಲ್ಲೇ ಮಾನ ಮರ್ಯಾದೆ ತೆಗಿಯಕ್ಕೆ ನಿಂತಿದ್ಯ. ಕುಡಿಬೇಕನ್ನಿಸ್ತು ಕುಡಿದು ಬಂದೆ. ಅದನ್ನು ಕೇಳಕ್ಕೆ ನೀ ಯಾವಲಿ? ನನ್ನ ಮನೆ ನನ್ನ ಇಷ್ಟ. ಫಸ್ಟ್ ನಾ ಹುಟ್ಟಿದ್ದೀನಿ ಏನು, ನಂದು ಅಧಿಕಾರ ನಡೀತೈತಿಲಿ. ನನಗೆ ಕುಡಿಬೇಕು ಅನ್ಸೈತಿ ಕುಡಿದು ಬಂದ. ನೀ ಯಾವ ಅದನ್ನು ಕೇಳಕ್ಕೆ? ನಿನಗೇನು ಬೇಕಾದ ನೀ ಮಾಡ್ಬೋದು, ನಾ ಮಾಡ್ಬಾರ್ದನ? ಸೋಳೆ ಮಗನೇ ತಂದೆ ಕುಡಿದು ಬರೋಂಗೆ ಬಂದು ಮನೆಗೆ ಗ್ಲಾಸಲ್ಲಿ ಹಿಡ್ಕೊಂಡು ಮತ್ತೆ ಅದು ಹಾಡು ಹಾಡ್ಕೊಂತ ಓನೆಲ್ಲ ಮಾನ ಮರ್ಯಾದೆ ತಗೊಂಡು ಬರಕತ್ತಿ ನಿನ್ನ. ಅಯ್ಯೋ ಯವ್ವ ಒದ್ರು ನನ್ನ, ಎಲ್ಲರೂ ಸೇರಿ ಕೊಲ್ಲಾಕತ್ತಾರು ನನ್ನ. ರೀ ಏನ್ ಮಾಡ್ತಾ ಇದ್ದೀರಾ? ಅವ್ರನ್ನ ಯಾಕ್ರಿ ಹೊಡಿತಾ ಇದ್ದೀರಾ? ನಾನು ಒಳಗೆ ಕಳಿಸ್ಬಿಟ್ಟು ಹೊಡೆಯಕ್ಕೆ ಹೋಗಿದ್ದೀರಾ? ನೀವು ಈ ಥರ ಎಲ್ಲ ಮಾಡ್ತೀರಾ? ನೀವು ಒಳಗೆ ಹೋಗಂತ ಹೇಳಿದ್ನಲ್ಲ, ಇಲ್ಲಿ ಏನು ಮಾಡಕ್ಕೆ ಬಂದಿದ್ಯಾ? ಇಲ್ಲಿ ಏನೋ ಸಪ್ಪಳಾದ್ರೂ ಏನಾದರೂ ನೀವು ಹೊರಗೆ ಬರ್ದಂಗೆ ನಡಿ ಒಳಗೆ ಗಂಗಾ. ಆಯ್ತು, ಏನಾರ ಮಾಡ್ಕೊಂಡು ಹಾಳು ಬಾಯಿ ಬೀಳಿ. ನಾಳೆ ಅವನ ಹೆಂಡತಿ ಬಂದು ಕೇಳಿದ್ರೆ ಏನು ಹೇಳ್ತೀರಾ ನೋಡಿ. ಛೇ, ಇವಳು ನೋಡಬಾರ್ದು ಅಂದ್ಕೊಂಡಿದ್ದೆ, ನೋಡೇ ಬಿಟ್ಲಲ್ಲ ಇವನ್ನ. ಅಯ್ಯೋ ಕಾಲು ಕಾಲು ಬಿಡು ನಂದು. ಕಾಲು ಬಿಡು ನಂದು. ಏಯ್ ಯಪ್ಪ, ಇವನು ಒದ್ದು ಹೊರಗೆ ಹಾಕಿದ್ರೆ ಚಲೋ, ಇಲ್ಲಾಂದ್ರೆ ಇವತ್ತು ಹೊಡೆದಕ್ಕೆ ಬಂದುಬಿಡ್ತಾನೆ. ನನ್ನ ಹೆಂಡತಿಗೆ ನಾನು ಸಿಟ್ಟದ ಅಂತ ಗೊತ್ತಾಗಬಾರ್ದು ಅಂದ್ಕೊಂಡಿದ್ದೆ, ಆದರೆ ನನ್ನ ಹೆಂಡತಿಗೆ ನನಗೆ ಗೊತ್ತಾಗ್ಬಿಡ್ತು. ಯಪ್ಪ ಮೊದಲು ಇವನು ಹೊರಗೆ ಹಾಕು. ಅಯ್ಯೋ ಬೇಡಪ್ಪ ಅಜಯ್ಯ, ಇರ್ಲಿ ಬಿಡು. ಅವ ನಿಮ್ಮನ್ನ ಏನೋ ತಿಳಿದ ಕುಡಿದು ಬಂದಾನ. ಹಾಗೆಲ್ಲ ಮಾಡಕ್ಕೆ ಹೋಗ್ಬಿಡಪ್ಪ, ಬಿಟ್ಬಿಡಪ್ಪ. ನೀನು ಕೈ ಮುಗಿತಾನೆ, ಬಿಟ್ಬಿಡು. ಮೊದಲು ನಿನ್ನ ಹೊಡಿಬೇಕು. ಅಯ್ಯೋ ನನ್ನ ಚುಟ್ಲ ಬಿಡ್ರಿ, ನನ್ನ ಚುಟ್ಲ ಬೇಡ್ರಿ, ನುಸಕತ್ತೈತಿ. ನಡಿ ಒಳಗೆ ನಡಿ. ಬಿಡು, ನೀನು ಹೆಚ್ಚಡಗಲಿ ಬಿಡು ನನ್ನ ಚುಟ್ಲ. ಇಲ್ಲೇ ಬಿದ್ದಿರ ನಾಯಿ ಹಂಗೆ. ಇಲ್ಲಿಂದ ಹೊರಗೆ ಬಂದೆ ಅಂದ್ರೆ ನಿನ್ನ ಜುಟ್ಲ ಹಿಡ್ತಲ್ಲ, ದರ ಯಾವ್ದು ನಿನ್ನೂ ಹೊರಗೆ ಹೋಗಿತಾರೆ ಮತ್ತೆ. ಸರಿ ಅವ್ನು ಒದ್ದು ಹೊರಗೆ ಹಾಕ್ತಾನೆ. ನಡಿ. ಕುಡಿದು ಬಂದು ನಾನು ಹುಚ್ಚೊಳೆ ಮಗ, ಕುಡಿಯೋದು ಬಿಟ್ಟು ಕಟ್ಕೊಂಡು ಹೆಂಡತಿ ಕಟ್ಕೊಂಡು ಮನೆಗೆ ಬಂದ ಚಲೋ ತಂಗಿ ಇರ್ತಾನೆ. ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ಲಿ. ಅಯ್ಯೋ ನನ್ನ ಕಾಲು ಬಿಡ್ರಲ್ಲೋ, ನನ್ನ ಕಾಲು ಮುರಿತೋ. ಯಪ್ಪ ನಡೆಯಕ್ಕೆ ಬರೋದಿಲ್ರೋ, ಬಿಡ್ರು. ನಿನ್ನ ಮಗನ ಕುಡಿದು ಮನೆಗೆ ಬಂದು ಮಾನ ಮರ್ಯಾದೆ ತೆಗೆತಿ ನಮ್ದ. ನೀನು ಮನೆಗೆ ಕಾಲು ಇಡಬೇಡ, ಎಲ್ಲಿ ಹೋಗು. ಯಪ್ಪ ಏನು ನೋಡಕತ್ತಿ? ಅವ್ನು ಹೊರಗೆ ಹಾಕು, ಇಲ್ಲ ನನ್ನ ತಲೆ ಕೆಡ್ತೈತಿ. ಮೊದಲಿನ ಹೋಗಿ ನಾನು ಹೆಂಡತಿನ ಸಮಾಧಾನ ಮಾಡ್ಬೇಕು. ನಾ ಹುಚ್ಚೊಳೆ ಮಗನ, ನನ್ನ ಮಾನ ಮರ್ಯಾದೆ ತೆಗೆತಿ. ನಡಿಯಲ್ಲಿ ಮನೆಯಿಂದ ಹೊರಗೆ. ಯಪ್ಪ ಹೊರಗೆ ಹಾಕ್ಬೇಡ, ಹೊರಗೆ ಹಾಕಿರ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ನಾ ಸಿಗೋದೇ ಇಲ್ಲ. ಹೋಗ್ಲಿ, ಎಲ್ಲಿ ಹಾಳಾಗಿ ಹೊಕ್ಕಿ ಹೋಗಿಬಿಡು. ನೋಡು 8 ದಿನ ಹೊಕ್ಕಿ ಹೋಗಿಬಿಡ್ಲಿ. ಹುಚ್ಚೊಳೆ ಮಗನ. ಯಪ್ಪ ಕದ ತೆಗಿಯಪ್ಪ. ಯಪ್ಪ ಸಾಯಿ ಹುಚ್ಚೊಳೆ ಮಗನ, ನನ್ನ ತಲೆ ಹಿಡ್ಸಾಕತ್ತಾನ. ಏನು ಕುಡ್ದು ಬರೋದು ಇವಂದರ ಸಾಕಾಗಿ ಹೋಗಿದ್ದು ಕತ್ತಿಕಾರ. ನನಗರ ತಲೆ ಕೆಟ್ಟ ಕೆರಾಡ್ದೈತಿ. ಮೊದಲು ಹೋಗಿ ಮಾಡ್ಕೊತ ನಾನು. ಎಷ್ಟು ಕೇಳಾಗಿ ನೋಡ್ತಾರೆ ಇವರು. ಅಯ್ಯೋ ಈಕೆಗೆ ಸಿಟ್ಟು ಬಂದೈತಿ. ಇನ್ನಿಕ್ಕಿನ ರಮಿಸ್ಕೊಡ್ದ ನನಗೆ ರಗಡಾಗ ಹೋಕ್ಕೈತಿ. ಗಂಗಾ ಐ ಆಮ್ ವೆರಿ ಸಾರಿ ಗಂಗಾ. ನನ್ನ ಮಾತು ಕೇಳು ಇಲ್ಲಿ. ಗಂಗಾ ಐ ಆಮ್ ವೆರಿ ಸಾರಿ ಗಂಗಾ. ನಿನಗೆ ಸಿಚುವೇಶನ್ ಬಗ್ಗೆ ಗೊತ್ತೇ ಇಲ್ಲ. ನೀನಲ್ಲಿ ಬಂದೆಲ್ಲ, ಸೊ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಗಂಗಾ 1 ನಿಮಿಷ ನನ್ನ ಮಾತು ಕೇಳು ಇಲ್ಲಿ. ನಾನು ಏನು ಅನ್ನೋದು ನೀನು ಕರೆಕ್ಟಾಗಿ ಹೇಳ್ತೀನಿ. ಏನು ಕೇಳಬೇಕು ನಿಮ್ಮ ಮಾತು? ನಾನು ನಿಮ್ಮ ಹೆಂಡತಿ ಅನ್ನೋದು ಒಂದು ಈಟರ ನೆನಪೈತಾ ನಿಮ್ಗೆ? ಅಲ್ಲ ನನ್ನನ್ನೇ ಎಷ್ಟು ಕಿಂಡಲಾಗಿ ಮಾಡಿಬಿಟ್ರಿ ಅಲ್ಲಿ ನಿಮ್ಮ ಅಪ್ಪ ಅಮ್ಮನ ಮುಂದೆ. ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಅವ್ರು ನನ್ನ ಬಗ್ಗೆ. ಮೇಡಮ್ ಅವರು ತುಂಬ ಹಾಟ್ ಆಗಿದ್ದಾರೆ. ಎ ಸಿ ಆನ್ ಮಾಡಲಾ? ನನಗೆ ಎ ಸಿ ಆನ್ ಮಾಡ್ಕೊಳಕ್ಕೂ ಗೊತ್ತು, ಆಫ್ ಮಾಡೋಕ್ಕೂ ಗೊತ್ತು. ಏನು ನೀನು ನನ್ನ ರಂಸಕ್ಕೆ ಬರಬೇಡ. ನನ್ನನ್ನು ಯಾಕೆ ಅಲ್ಲಿಂದ ಹೋಗು ಅಂದೆ ಅಷ್ಟೇ. ನಾನು ಈ ಮನೆಯವ್ರು ತಾನೆ, ಈ ಮನೆ ಬಗ್ಗೆ ನನಗೂ ಗೊತ್ತಾಗಬೇಕಲ್ಲ. ನನ್ನನ್ನು ಹೊರಗಾಕಿ ನೀನು ಏನು ಮಾಡ್ಬೇಕನ್ನತ್ತೀಯ? ಗಂಗಾ ಅದೇನಂದರೆ, ನಾನು ಹೇಳೋದೊಂದು ಸ್ವಲ್ಪ ಕೇಳು. ಸಿಟ್ಟಾಗಬೇಡ. ಈಗ ನಮ್ಮ ಅಣ್ಣ ಕುಡ್ದಿದ್ದಾನಂದ್ರೆ ನಾವು ಅವ್ನಿಗೆ ಸ್ವಲ್ಪ ಸಿಟ್ಟು ಮಾಡಲಿಲ್ಲ ಅಂದ್ರೆ ಅವ್ನು ಡೈಲಿ ಕುಡಿತಾನೆ. ದಿನ ಕುಡಿಯೋದ್ರಿಂದ ಅವನ ಜೀವನ ಹಾಳಾಗುತ್ತೆ, ಅವನ ಸಂಸಾರ ಹಾಳಾಗುತ್ತೆ. ನಾಳೆ ಅವನಂತ ನಂಬ್ಕೊಂಡು ಬಂದಂಥ ಅವ್ನ ಹೆಂಡತಿ ಹೆಂಗಿರ್ತಾಳೆ? ಅದಕ್ಕೆ ಅವನನ್ನು ಚೆನ್ನಾಗಿ ಬದಲಾಯಿಸ್ಬೇಕು ಅನ್ನೋದು ಒಂದೀಟ ನಾವು ರಿಕ್ ಹಚ್ಚಿ ಮನೆಯಿಂದ ಹೊರಗೆ ಹಾಕಿದ್ರೆ ಅವ್ನು ತಾನಾಗೆ ಕುಡಿಯೋದು ಬಿಡ್ತಾನೆ ಅನ್ನೋ ನಂಬಿಕೆ ನನಗೆ. ಅದಕ್ಕೆ ಹಂಗೆ ಮಾಡಿದೆ. ನೀನು ಅಷ್ಟೊತ್ತಿಗೆ ನೋಡಿಬಿಟ್ಟೆ. ಅದೇನೇ ಆಗಲಿ ಅಜಯ್,
ನೀನು ಮಾತ್ರ ನನಗೆ ಹೇಳಬೇಕು ತಾನೆ. ಇಲ್ಲ ಹೋಗು ಗಂಗಾ, ಆಮೇಲೆ ನಾನು ಬಂದು ಮಾತಾಡ್ತೀನಿ ಅಂತ. ನೀನು ಹೋಗು, ಯಾಕೆ ಬಂದೆ ಹೊರಗೆ ಅಂತ ನನ್ನಲ್ಲಿ ಯಾವ ಥರ ಅವಮಾನ ಮಾಡಿದೆ ನೀನು? ನನ್ನ ಮಾತು ಕೇಳು ಗಂಗಾ. ಇಲ್ಲಿ ಏನು ಕೇಳಬೇಕು ನಿನ್ನ ಮಾತು? ಪ್ಲೀಸ್ ಐ ಆಮ್ ವೆರಿ ಸಾರಿ ಅಂತ ಅನ್ನಲ್ಲ. ಅಂದ್ರೆ ನೀನಿದ್ರೆ ನಮ್ಮ ಮನಗೆ ಅಯ್ಯೋ ನನ್ನ ಅವ್ನ ಹೆಂಡತಿ ಮುಂದೆ ನಾನು ಹೊಡೆದ ಅಂತ ಅನಿಸುತ್ತ. ಅದಕ್ಕೆ ನನಗೆ ಅವಮಾನ ಮಾಡಿದಲ್ಲ, ನನ್ನ ಜೊತೆ ಮಾತಾಡಬೇಡ ನೀ. ದಿಸ್ ಇಸ್ ಟೂ ಮಚ್. ಗಂಗಾ ಐ ಆಮ್ ವೆರಿ ಸಾರಿ ಗಂಗಾ. ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಜಯ್. ನೀನು ರೂಮಿಂದ ಆಚೆ ಹೋಗೋವರೆಗೂ ನಾನು ವಾಶ್ರೂಮ್ ಬಿಟ್ಟು ಬರೋದೇ ಇಲ್ಲ. ಇಲ್ಲ ನಾನು ರೂಮಲ್ಲಿ ಮಲಗ್ತೀನಿ, ನೀನು ಹಾಲಲ್ಲಿ ಮಲ್ಕೋ. ಇಲ್ಲ ನೀನು ರೂಮಲ್ಲಿ ಮಲ್ಕೋ, ನಾನು ಹಾಲಲ್ಲಿ ಮಲಗ್ತೀನಿ. ನನಗೆ ನೀನು ಡಿಸಪಾಯಿಂಟೆಡ್ ಮಾಡಿದ್ಯಾ. ನನಗೆ ತುಂಬ ಬೇಜಾರಾಗಿದೆ. ಪ್ಲೀಸ್ ಲೀವ್ ಮಿ ಅಲೋನ್. ಆಯಿತು, ನೀನು ಇಷ್ಟ ನನ್ನ ಇಷ್ಟ. ನೀನು ಇಲ್ಲೇ ಇರ್ತೀಯಾ? ಸರಿ ಇರು, ನಾನು ಇವತ್ತೊಂದಿನ ಹೊರಗೆ ಮಲಗಬೇಕಲ್ಲ. ಆಯಿತು ಮಲಗ್ತೀನಿ. ಆದರೆ ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಾನು ಇಷ್ಟೇ, ನಾನು ಹೊರಗೆ ಹೋಗ್ತೀನಿ. ಬೇಕಾದಾಗ ಬಾ ಅನ್ನಕ್ಕೆ, ಬೇಡದಾಗ ಹೋಗಿ ಅನ್ನಕ್ಕೆ ನಾನೇನು ಮನೆ ಕೆಲಸದೋಳ? ನಾನು ಏನಂತ ತಿಳ್ಕೊಂಬಿಟ್ಟ ಇವನು. ಇವನೇ ಬೆಗ್ಗರಿರುವಾಗ ನನ್ನನ್ನು ಈ ಥರ ತಿಳ್ಕೊತಾನೆ. ಛೇ, ಅವನಿಂದ ಇವತ್ತು ನಾನು ಆಚೆ ಮಲ್ಕೊಂಗಾಯ್ತು. ಇವತ್ತು ಈ ಸೋಪಾನೇ ಗತಿ ನನಗೆ. ಏನು ಮಾಡಲಿ, ನನಗಾದರೂ ಸಾಕಾಗಿ ಹೋಗೈತಿ. ಗಂಗನ ಹೇಗ ಸಮಾಧಾನ ಮಾಡೋದು? ಅಲ್ಲ, ಏನು ಮಾಡಲೀಗ? ಲಕ್ಷ್ಮಿ ಏನು ಸಣ್ಣವ? ಯಾಕೆವ ಮಕ್ಕ ಸಪ್ಪಗೆ ಮಾಡ್ಕೊಂಡು? ಏನಾಯಿತು? ಸಣ್ಣವ, ನನಗೆಲ್ಲರೂ ಅವಮಾನ ಮಾಡ್ತಾರೆ. ನಾನು ಕಪ್ಪಗಿದ್ದೀನಿ ಅಂತ ಎಲ್ಲರೂ ಅವಮಾನ ಮಾಡ್ತಾರೆ. ನಾನೇನು ಮಾಡಲಿ ಸಣ್ಣವ? ನಾನು ಎಲ್ಲೋದ್ರೂ ಅಸಹ್ಯವಾಗಿ ಇರ್ತೀನಿ. ಗಂಡನ ಮನೇಲೂ ಹಂಗೆ ಮಾಡ್ತಾರೆ ಅತ್ತಿ ಮಾವ. ನಮ್ಮ ಇದನ್ನ ಕೂಡ ನಾನು ಕಪ್ಪಗಿದ್ದೀನಿ ಅಂತ ಮಾತಾಡ್ಸೋದೇ ಇಲ್ಲ. ಈಗ ನಮ್ಮ ತಮ್ಮನ ಮದುವೆಲೂ ಎಲ್ಲರೂ ಹಿಂಗೆ ಮಾಡಾಕತ್ತಾರೆ. ನಾನು ಏನು ಮಾಡಲಿ? ನೀನೇ ಹೇಳು ಸಣ್ಣವ, ನಾನು ಎಲ್ಲ ಹೋಗ್ಲಿ? ಏನು ಮಕ್ಕನ ಚಾಕು ತಗೊಂಡು ಚರ ಕೊಯ್ಲ? ಹಂಗೆ ಅಳಬೇಡವ, ನನ್ನ ಬಂಗಾರ ಅಲ್ಲ, ನನ್ನ ಮುತ್ತಲ್ಲವನಿ. ಯವ್ವ, ನೀನು ಕಪ್ಪಗಿದ್ರು ಕಣ್ಣು ಮುಗ್ಲೆ ಎಷ್ಟು ನೆಟ್ಟಿಗೆ ಸುಂದರವಾಗಿದ್ದೀನು. ಅಳಬಾರ್ದು, ಕಣ್ಣೊರ್ಸ್ಕೊತಿಲ್ಲ ನೋಡು. ನೀನು ನನ್ನ ಮಗಳಿದ್ದಂಗೆ. ನಮ್ಮ ಅಕ್ಕ ನನಗೆ ಎಷ್ಟು ಸಹಾಯ ಮಾಡ್ಯಾಳ ಗೊತ್ತೈತೇನ? ನಿನ್ನ ಬೆಳೆಸಿ ಮದುವೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಾಳ ಗೊತ್ತೈತೇನ? ನೀನು ಕಪ್ಪಗಂದ್ರೂ ಆಕೆ ಎಲ್ಲರೂ ಬೇಕಾದಂದ್ರೂ ಆಕೆ ನೀನು ಬಿಟ್ಕೊಟ್ಟಿಲ್ಲ ಗೊತ್ತೈತೇನ? ನನ್ನ ಮಗಳು ನಾ ಬೇಕಾದಾದ್ರೂ ನನ್ನ ಮಗಳು ಆಕೆ ಅಂತಂದಾಳ. ಈಗ ನೀನು ಅಲ್ಲಿ ಅನ್ನೋದು ನೋಡಿ ಮನಸ್ಸಿಗೆ ಹಚ್ಕೊಂಡು ಇಲ್ಲಿ ಬಂದು ಕೊನೆಗೆ ಅಳೋದು ನೋಡಿ ಆಕೆಗೆ ಮನಸ್ಸಿಗೆ ಎಷ್ಟು ನೋವು ಆಕೈತಿ? ಹಾಂ, ಆಕೆ ನಿನ್ನ ತಾಯಿ ಅದಾಳ. ನಿನಗಿನ್ನ ಗೊತ್ತಿಲ್ಲ ಲಕ್ಷ್ಮಿ, ಗೊತ್ತೈತಲ್ಲ? ಗೊತ್ತಾಕಿಲ್ಲ. ನಿಮ್ಮವ್ವ ಗಂಡನ ಮನೆಗಿದ್ದಾಗ ಎಷ್ಟು ಕಷ್ಟ ನೋವು ಅನುಭವಿಸ್ಯಾಳಂತ ನಿನಗೆ ಗೊತ್ತೈತಿ? ಆಕಿನ ಎಷ್ಟು ನಿಗ್ರಸ್ ನೀರು ಕುಡ್ದ ಅದನ್ನೆಲ್ಲ ಜಯಿಸಿ ಬಂದು ನಿತ್ತಾಗಿ ಲಕ್ಷ್ಮಿಗೆ ನಿಮ್ಮವ್ಗ ಎಷ್ಟು ಈಗ ಎಲ್ಲ ಚಲೋ ಆಗೈತಲ್ಲ ಗಂಡು ಮಕ್ಕಳಿಂದ. ನೀನು ಎಲ್ಲ ಚಲೋ ಆಗೈತಿ. ನೀನು ಗಂಡನ ಮನೆಯಾಗ ಆರಾಮದಿಯಲ್ಲ? ಇಲ್ಲ ಸಣ್ಣವ್ವ, ಇಲ್ಲ. ನಮ್ಮ ಅತ್ತಿ ನನ್ನ ಕುಂಡ್ರಿಸ್ಕೊಡ್ದಿಲ್ಲ, ನಿಂದಿರ್ಸ್ಕೊಡ್ದಿಲ್ಲ, ಭಾಳ ಕಾಡ್ತಾಳೆ. ನಮ್ಮ ಮಾವ ನೀರು ಸೇರೋದಿಲ್ಲ. ನಮ್ಮ ಅಜ್ಜಿ ಒಬ್ಬಾಕಿ ಅದಾಳ, ನಮ್ಮ ಅತ್ತಿ ಆಕೆ ಒಬ್ಬಾಕಿ ಚಲೋ ನೋಡ್ಕೋತಾಳೆ. ನನ್ನ ಗಂಡ ಒಮ್ಮೆ ಚಲೋ ಇರ್ತಾನೆ, ಒಮ್ಮೆ ಚಲೋ ಇರೋದಿಲ್ಲ. ಒಮ್ಮೆ ಕುಡಿತಾನೆ, ಒಮ್ಮೆ ಚಲೋ ನಕ್ಕೊಂತ ಇರ್ತಾನೆ. ಅವ ಯಾವಾಗ ಹೆಂಗಿರ್ತಾನಂತ ತಿಳಿಯೋದಿಲ್ಲ. ಮನಸ್ಸಿಚ್ಚಿ ಮನುಷ್ಯ ಅದಾನ. ಹಂಗೆ ನಮ್ಮ ಐದನೊಬ್ಬ ಅದಾನ. ಅವನ್ನೆಲ್ಲ ಕೆಲಸ ಮಾಡಬೇಕು, ಎಲ್ಲ ಬಗ್ಸಿ ಮಾಡಬೇಕು. ನೋಡಿರಿ ಒಟ್ಟು ನಮ್ಮನ್ನು ಸೇರೋದಿಲ್ಲ. ನಮ್ಮ ಐದನೇ ಹಿಂದೆ ಬಂದಾಳ. ರೊಕ್ಕ ಇಷ್ಟು ಅದಾಳ. ಈಗ ಆಕೆ ನೋಡಕ್ಕೆ ಚಂದ ಅದಾಳು. ಎಲ್ಲರೂ ಆಕಿನ ಹೊಗಳ್ತಾರೆ. ನಾ ಆಕೆ ಮನೆ ಕೆಲಸ ಮಾಡೋದಲ್ದ ಆಕಿದು ಸೇವಾ ಮಾಡಬೇಕು. ನಂದು ಇಷ್ಟ ಆಗೈತಿ. ಈಗ ಬಂದ ಇಷ್ಟು ದಿನ ಆತ. ನಾನು ಒಂದಿನ ನೀವು ಅಮ್ಮನ ಊರಿಗೆ ಹೋಗಿರಲ್ಲ, ಅವಾಗ ಫೋನ್ ಹಚ್ಚೀನಿ. ಅವಾಗ ಹಚ್ಚಿದಾಗ ಒಂದಿಟ್ಟು ಮಾತಾಡಿಟ್ಟ ಹೊಳ್ಳಿ ಅನ್ನತನಾದ್ರೂ ಫೋನ್ ಹಚ್ಚಿಲ್ಲ. ನನಗೆ ಇಲ್ಲಿ ಇರೋಕ್ಕೂ ಆಗೋತ್ತು, ಅಲ್ಲಿ ಹೋಗೋಕ್ಕೂ ಆಗೋತ್ತು. ಹಂಗೆ ಏನು ಮಾಡಲಿ ಸಣ್ಣವ? ನನ್ನ ಬಾಳೆ ಹಿಂಗಾನ. ನೀವು ಮೊದಲು ಕಣ್ಣೀರು ಇರಿಸ್ಕೊ. ಅಕ್ಕದು ಬಂದಂದ್ರೆ ಮತ್ತಕ್ಕಿಗೆ ಸಂಕಟಕ್ಕೈತಿ. ಕಣ್ಣೀರು ಇರಿಸ್ಕೊ. ಅಲ್ಲ ದೇವರು ನನ್ನ ಮಗಳಿಗೆ ನನಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಾನ? ಎಲ್ಲ ಕಷ್ಟ ತಂದು ನಮ್ಗೆ ಹಾಕ್ಯಾನಂತ ಅನಿಸ್ಬಿಡಕತ್ತೈತಿ ನನಗರ ಜನ್ಮಕ್ಕೆ. ಸಾಯೋವರೆಗೂ ಗಂಡನ ಕಟ್ಕೊಂಡು ಅತ್ತಿ ಮಾವ ನಾದ್ನಿ ಎಲ್ಲರಿಂದ ಕಿರುಕುಳ ಅನುಭವಿಸಿ ನನ್ನ ಮಗಳನ್ನ ಹೆಂಗೋ ದೊಡ್ಡವಳು ಮಾಡಿ ನನ್ನ ಮಕ್ಕಳನ್ನ ದೊಡ್ಡವ್ರು ಮಾಡ್ಕೊಂಡು ಎತ್ತೋ ಬಂದಿದ್ದು ತಿನ್ನ ಮಾಡಕತ್ತೀವಿ ಅಂದ್ರೂ ಈಗಿಲ್ಲಿ ನನ್ನ ಮಗಳಿಗೆ ನೋವಾಗತ್ತೈತಿ. ನನ್ನ ಮಗಳ ನನ್ನ ಮುಂದೆ ಅಷ್ಟು ಕಷ್ಟ ಹೇಳ್ಕೊತಾಳ. ಇಲ್ಲದೇನೂ ಇಲ್ಲ. ಈಗೆಲ್ಲ ನನ್ನ ತಂಗಿ ಮುಂದೆ ಹೇಳ್ಕೊಳಕತ್ತಾಳ. ನಾ ಹೋದ್ನಂದ್ರೆ ನನ್ನ ಮಗಳಕ್ಕೆ ಕಷ್ಟನ ಹೇಳ್ಕೊಳಲ್ಲ. ನಾ ಇಲ್ಲೇ ಇರ್ತೇನೆ. ದೇವ್ರೆ, ನನ್ನ ಮಗಳ ಕಷ್ಟನೆಲ್ಲ ನಿವಾರಿಸಪ್ಪ ತಂದೆ. ಲಕ್ಷ್ಮಿ, ನನ್ನ ಮುದ್ದು ಲಕ್ಷ್ಮಿ ಅಲ್ಲ ನೀನು? ನನ್ನ ಮಾತು ಕೇಳ್ತಿಲ್ಲವ ನೀನು? ನೋಡಿಲೆ, ನಾನು ಒಂದು ವಿಷಯ ಹೇಳ್ತೇನೆ ನಿನಗೆ, ನೀ ಅದನ್ನು ತಿಳ್ಕೊಂಬಿಡು. ಇದನ್ನು ತಲೆಯಾಗಿ ಇಟ್ಕೊಂಡು ನಿಂದೆಲ್ಲ ಜೀವನ ಸರಿ ಆಕೈತಿ. ಏನಂತಿ? ನಾ ಹೇಳೇನ? ಏನು ಸಣ್ಣವ ಅದು? ಅದೇನಂತಂದ್ರೆ ನಿನ್ನ ಗಂಡ ಕುಡಿತಾನಲ್ಲ, ಅವನ ಪ್ರೀತಿಯಿಂದ ನೋಡ್ಕೊ. ಗಂಡ ಮನೆಗೆ ಬರ್ಕೊಂತ ಅವ್ನು ಎಷ್ಟ ನೀನು ಕುಡಿಲಿ ಬಡಿಲಿ ಹೊಡಿಲಿ ನಕ್ಕೊಂತ ನಾವು ಉಣ್ಣಾಕ್ ಬಡಿಸೋದು, ಅವ್ನು ಚಾಕ್ರಿ ಮಾಡೋದು ಮಾಡು. ಅವನ ಪ್ರೀತಿಯಿಂದ ನೋಡಕ್ಕೆ ಕಾಣತ್ ಮಾಡು. ಅವಾಗ ನಿನ್ನ ಗಂಡ ನಿನ್ನಂತ ಒಲಿತಾನ.
ಅವಾಗ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕ ಅವ ಏನ ಅಂದ್ರೂ ಹೂನ ಅನ್ನು ಅವ್ನು ಬಡಿದ್ರೂ ಹೂನ ಅನ್ನು ಅವ್ನು ಬಿಟ್ರೂ ಹೂನ ಅನ್ನು ಅವೇ ನೀನು ಬಡಿಯಲ್ಲ ಅಂತ ಅನಿಸ್ತತಿ. ಆದ್ರೂ ನೀನು ಗಂಡನ ಕುಡಿಯೋದು ಬಿಡಿಸಿ ಅವೇನೋ ಏನೋ ಒಂದು ರೊಕ್ಕ ಎಲ್ಲ ಹಾಳು ಮಾಡೋದಾಗಲಿ ಏನೋ ಮಾಡಿದೆ ಅಂದರೂ ಅದನ್ನೆಲ್ಲ ಬಿಡಿಸಿ ಎಲ್ಲ ಮಾಡಿ ಅವನ್ನ ಚಂದಂಗೆ ನೋಡ್ಕೊ. ಆಮೇಲೆ ಅವನು ಸುಧಾರಿಸ್ಬೇಕಾಗಿದ್ದು ನಿಂದ ಸುಧಾರಿಸಿ ಎಲ್ಲರ ಮುಂದೆ ಅವ್ನು ಹೌದು ಅನ್ನೋಂಗೆ ಆಗಬೇಕು. ಅದನ್ನ ನೋಡಿ ಇವರೆಲ್ಲರೂ ನಿನಗೆ ಅಂದವರೆಲ್ಲ ನಾಚಬೇಕು. ಏನು ಹಂಗೆ ಮಾಡು. ಅಲ್ಲ ನಾ ಹಾಗೆಲ್ಲ ಮಾಡಕ್ಕೆ ನಂದಲ್ಲಿ ಏನು ಮಾತನ್ನ ನಡೀದಿಲ್ಲ. ಅತ್ ಹೇಳ್ದಂಗೆ ಅಡುಗೆ ಮಾಡ್ಬೇಕು. ಮಾವ ಅಡುಗೆ ಮಾಡಿದ್ದನ್ನು ಬಂದು ಎಲ್ಲ ನೋಡ್ತಾನ, ಇಷ್ಟಿಷ್ಟ ಮಾಡಂತ ಎಲ್ಲ ಇಟ್ಟಿಟ ಕೊಡ್ತಾನ, ಹಿಂಗೆಲ್ಲ ಮಾಡ್ತಾನ. ನಾ ಏನು ಮಾಡಲಿ ನೀನೇ ಹೇಳು ಸನವ. ಅಲ್ಲ ಮತ್ತು ಮಾಡಿದ ಅಡುಗೆ ಎಲ್ಲ ಗಬ ಗಬ ತಿಂದು ಬಿಡ್ತಾರೆ. ನನ್ನ ಗಂಡಿಗೂ ಇರೋದಿಲ್ಲ ನನಗೂ ಇರೋದಿಲ್ಲ. ಮತ್ತೆ ನಾ ಮಾಡ್ಬೇಕಾಕತಿ. ಇಂಥ ನನ್ನ ಪರಿಸ್ಥಿತಿ ಗೊತ್ತೈತನ. ನನ್ನ ಹಣೆ ಬರ ಏನು ಕೇಳ್ತಿ ಸನವ, ಬಹಳ ಕೆಟ್ಟೈತಿ. ಈಗ ಬೈಕ್ ಬಂದಾಳ ಚಂಗ್ರಿ ಆಕಿದು ಬೂಸ್ಟ್ ಅಂತ ಬೋರ್ಬಿಟ್ ಅಂತ ಏನೇನೋ ಕೊಡ್ಬೇಕಂತ ನನಗೆ ತೆರಿ ತಿಂದು ಹಾಕತ್ತಾರ. ನಾ ಏನು ಹೇಳ್ತಾನೆ ಕೇಳಿಲಿ, ನೀ ಹಾಕಿದ ಯಾಕೆ ಮಾಡ್ತಿ? ಆಕೆ ಅಂತಕ್ಕೆ ಆಗಿರಲಿ ಎಟ್ಟ ದೊಡ್ಡ ಶ್ರೀಮಂತರ ಆಗಿರಲಿ ಆಕೆನ ತೊಗೊಂಬಂದು ನೀನು ಕೊಡ್ತಾನ? ನಿಮ್ಮ ಅತ್ತಿ ಮಾವು ಕೊಡ್ತಾನ? ಇಲ್ಲ, ತನಗ ತನ್ನ ಗಂಡಗಾಗಿತ್ತು. ಇದ್ರ ತನಗಾಕತ್ತಿತ್ತ, ಇಲ್ದ್ರ ತನ್ನ ಗಂಡಗಾಕೈತಿ. ಅಲ್ಲ ನೀ ಯಾಕೆ ಆಕಿದ್ ಮಾಡ್ಬೇಕಂತಾನೆ? ಆಕೆ ಮನೆಗೆ ಬಂದು ಸೊಸಿನ ಅದಾಳ, ನೀನು ಮನೆಗೆ ಬಂದು ಸೊಸಿನದಿ. ಇಬ್ಬರು ಮನೆಗೆ ಸೊಸ್ತ್ಯಾರದಿರಿ. ನೀನು ಎಷ್ಟು ಮಾಡೋ ಹಕ್ಕಿ ಇರ್ತದಲ್ಲ ಅಷ್ಟು ನೀ ಮಾಡ. ಉಳ್ದದ್ದು ಬೇಕಂತದ ಆಕೆ ಮಾಡ್ಕೋತಾಳ. ಇಲ್ಲ ಅಂತ ಹೇಳ್ಬಿಡು ಅತ್ತಿಗೆ. ಇದ್ದ ಉತ್ತರ ಕೊಡ್ಬೇಕಲೇ. ಇಲ್ಲಾಂದ್ರೆ ನಿಮ್ಮ ಅವ್ವ ನಂಗೆ ಅಂದ್ಕೊಂತ ಹೋದಿ ನಿನ್ನ ಜೀವನ ಆಗೋದಿಲ್ಲ. ಏನೋ ಹೊಡೆಸ್ಕೊಂಡು ಬಡಿಸ್ಕೊಂಡು ಕುಂಡಿರ್ತಿ. ಮಾತಿಗೆ ಮಾತು ಎದುರು ಇಟ್ಕೊಡು. ಇನ್ನು ಮುಂದೆ ಧೈರ್ಯವಾಗಿರು. ನಿಮ್ಮ ಅತ್ತೆ ಅಂತಾಳಲ್ಲ, ನಾ ಮಾಡ್ತೇನೆ, ನಾ ಯಾಕಂತಲಿ ಒಳ್ಳೊಳ್ಳೆ ಮಾತಾಡು. ಆದ್ರೆ ಗಂಡ ಬರಾನ ಪ್ರೀತಿಯಿಂದನೇ ಇರು. ಏನು ನಾ ಹೆಂಗೆ ಹೇಳ್ತೀನಲ್ಲ ಹಂಗೆ ಕೇಳು. ನೀ ಏನೋ ಇದು ಮಾಡೋದಿದ್ರು ನಿಂಗೇನೋ ತರಾಸಿದ್ರು ನನಗೆ ಫೋನ್ ಹಚ್ಚು, ನಾ ಮಾತಾಡ್ತಾನೆ ನಿನ್ನ ಜೋಡಿ. ಏನು ಫೋನ್ ಐತಲ್ಲ ನಿನ್ನ ಕಡೆ? ಐತಿ ಸಣ್ಣವ, ನನ್ನ ಕಡೆ ಫೋನ್ ಐತಿ. ನೀ ಹೇಳಿದ್ಮೇಲೆ ನನಗೂ ಧೈರ್ಯ ಬಂತು. ನಾನು ಹೊಕ್ಕೇನೆ ಗಂಡ ಮನೆಗೆ. ನನ್ನೇನ ಯಾರು ಕರೆದು ಬೇಡ ಕಳ್ಸೋದು ಬೇಡ. ನಮ್ಮ ಅಪ್ಪ ಕರೆಯಾಕೆ ಕಳ್ಸಕ್ಕೆ ಬರ್ತಾನೆ. ನಮ್ಮ ಅಪ್ಪನ ಕರ್ಕೊಂಡು ನಾನು ಹೊಕ್ಕೇನೆ. ಹೆಂಗೆ ನನ್ನ ಗಂಡನ ಹದಿಯಾಗಿ ತರಬೇಕು, ಹೆಂಗೆ ನಮ್ಮ ಅತ್ತಿನ ಹದ ಹಿಡಿಬೇಕು ಅನ್ನೋದು ನಾ ಮಾಡ್ತೇನೆ. ಹಂಗೇನ್ರ ನನಗೆ ಏನರ ತಿಳಿಲಿಲ್ಲ ಅಂದ್ರೆ ನಿಂಗೆ ಫೋನ್ ಹಚ್ತಾನೆ ಸಣ್ಣವ. ಹಚ್ಚು ನೀನು. ನಾನು ಏನು ಮಾಡ್ಬೇಕನ್ನೋ ನೀ ಹತ್ರ ನಿಮ್ಮ ಅವ್ವ ಸಂಕಟಕ್ಕೈತೆ ತಾಯಿ ಅಳಬೇಡ. ನಿಮ್ಮವ್ವ ಎಷ್ಟು ನೊಂದು ಬಂದ್ಯಾಳ ಅಂತ ನಿನಗೂ ಗೊತ್ತೈತಿ. ಆಕಿನ ಹೆಂಗೆ ಹೊಡೆದಾರ, ಹೆಂಗೆ ಬಡ್ದಾರ, ಎಷ್ಟೆಷ್ಟು ಹಿಂಸೆ ಕೊಟ್ಟಾರ ಅನ್ನೋದು ಗಂಡ ಮನೆ ನೋಡಿದೆಯಲ್ಲ ನೀನು. ಯವ್ವ ಸಣ್ಣ ವಯಸ್ಸಾಗ ನೀನು ನರ್ಕ ತಂದಿದ್ರು. ಅದಕ್ಕೆ ಹೆಂಗೋ ನಿನ್ನ ಜೀವನ ಒಂದು ದೇವರ ಮೆಟ್ಟಿಗೆ ಹಚ್ಚಿದಾನ. ಅದನ್ನು ಉಳಿಸ್ಕೊ, ಜೀವನನ ಬೆಳೆಸ್ಕೊ. ಮತ್ತು ನಿನ್ನ ಗಂಡನ ಜೊತೆ ಹೆಚ್ಚೆಚ್ಚಾಗಿ ನೀ ಚಂದಂಗೆ ಐತೆ ಅಂದ್ರೆ ನೀನು ಒಂದು ಹೊಟ್ಟಿಲಿಂತ ಉಳಿಬೋದು, ಏನೋ ಒಂದು ಹಾಕ್ಬೋದಲ್ಲ. ಸಣ್ಣವ ಏನು ಗೊತ್ತಾನ, ನನ್ನ ಗಂಡ ಬರೀ ಕುಡಿತಾನ. ರಾತ್ರಿ ಹೊತ್ತು ಕುಡಿದು ನಿದ್ದಿನೇ ಮಾಡ್ತಾನೆ. ಮಕ್ಕಳಾಗಂದ್ರೆ ಎಲ್ಲಿ ಆಗಬೇಕು? ಅದ ನಾವು ಕುಡಿವಲ್ಲಕ್ಕ ಅವನ ಜೊತೆ ಪ್ರೀತಿಯಿಂದ ಇರಂತ ಹೇಳಿದ್ನಲ್ಲ, ಅದ್ರ ಮೇಲೆ ಅರ್ಥ ಮಾಡ್ಕೊ. ಇದನ್ನು ಬಿಡಿಸಿ ಹೇಳೋಕ್ಕಾಗಲ್ಲ. ಒಟ್ನ್ಯಾಗ ನೀನು ಹೆಂಗಾದ್ರೂ ಮಾಡಿ ನಿನ್ನ ಜೀವನನ ನೀನು ಸುಧಾರಿಸ್ಕೋಬೇಕು ಅನ್ನೋದು ನಿನ್ನ ತಲೆಯಾಗಿರಲಿಲ್ಲ ಲಕ್ಷ್ಮಿ. ನೀ ಹೆಂಗೆ ಗಂಡನಿಂದ ದೂರ ಇರ್ತೀಯಲ್ಲ ಅಷ್ಟು ನಿನಗೆ ನಿನ್ನ ಸಂಬಂಧ ದೂರ ಆಕ್ಕವ. ಗಂಡ್ರಿಗೆ ಹೆಂಗಸರು ಚಟ ಬತ್ತು ಬೀಳಕ್ಕೆ ಚಲೋ ಆಕ್ಕವ. ಅದಕ್ಕೆ ಯಾವತ್ತು ಗಂಡನಂತಲೇ ಇರ್ಬೇಕು ಹೆಣ್ಗಳು. ಅದನ್ನು ನೀನು ತಿಳ್ಕೊ ಮೊದಲು. ನೀನು ಬಿಡೋದು ಬಿಟ್ಟು ಏನು ನಿಮ್ಮ ತಮ್ಮಂದ ಎಂಗೇಜ್ಮೆಂಟು ಆತ ಏನ ಅವರಪ್ಪರ ಏನು ದೊಡ್ಡ ಕಿಮ್ಮತ್ಲಿ ಏನು ಎಲ್ಲಾರನ್ನೂ ಕರಿ ಅಂದ. ನಾಳೆ ಇಟ್ಕೋಬೇಕಾಗಿದ್ದು ಎಂಗೇಜ್ಮೆಂಟ ನಿನ್ನೆ ಇಟ್ಕೊಂಡು ಮುಗಿಸಿದವ. ಅದು ಮಾಡೋ ಅವಸರ ನೋಡ್ರಿ. ಅಂದ್ರೆ ನಮ್ಮ ಮಂದಿ ಕರಿಬಾರ್ದನ್ನು ಲೆಕ್ಕಾಚಾರದಾಗಿದ್ದವ. ಯಾರಿಗೂ ಹೇಳಲಿಲ್ಲ ಬಿಡಲಿಲ್ಲ. ಅವತ್ತು ಅರ್ಬಿ ತಂದ ಮರನೇ ದಿನ ಬೆಳಕಾಗ್ಬಿಡ್ದೆ ಎಂಗೇಜ್ಮೆಂಟ್ ಇಟ್ಕೊಂಡು ನಾನು. ಅಂದ್ರೆ ಅವರು ಸೊಕಿನೆಯವ್ರು ಅದಾರು. ರೊಕ್ಕಿಷ್ಟು ಮಂದಿ ಸೊಕಿನೆಯವ್ರು ಇರ್ತಾರೆ. ಏನು ನೀನು ಹೆಚ್ಚು ಮಂದಿ ಇಲ್ಲಿ ತವ್ರ ಮನೆಯಾಗ ಇರೋದ್ರಿಂದ ಮಗಳಿಗೆ ಈಗ ಚಲೋನ ಅದಾಳ ನಿನ್ನ ತಮ್ಮನ ಹೆಂಡ್ತಿ. ನಾಳೆ ಕಲಿಸ್ಬೋದ ಮದುವೆ ಆಗಿ ಬಂದಮೇಲೆ. ಏನ ನೀನು ಬಂದು ತವ್ರ ಮನೆಯಾಗ ಇರೋದ್ರಿಂದ ನಾಳೆ ನಿನಗೂ ನಿಗಿರಾಕೈತಿ. ನಾವು ಬರೋಂಗಿಲ್ಲವ. ಅಕ್ಕಗೆ ನಿಗಿರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಅಕ್ಕ ನಮ್ಮವ್ವ ನಾನು ಇಲ್ಲೇ ಕರ್ಕೊಂಡು ಇಟ್ಕೋತೀನಿ ಅಂತಾಳೆ ಅವನ್ನ. ಆದ್ರೆ ನಾನು ಇರಲಿ, ಯಾಕಂದ್ರೆ ನನಗೂ ಈಗ ಡೆಲಿವರಿ ಆಗೋ ಹೊತ್ತ. ಸಣ್ಣ ಕೂಸನ್ನು ಕರ್ಕೊಂಡು ಆ ಜ್ಯೋತಿ ಅಂತೂ ಈಗಾರ ಮೆರಿಯಾಕತ್ತಾಳ. ಅದಕ್ಕೆ ಅಲ್ಲಿ ನನಗೆ ಹೊಂದಾಣಿಕೆ ಆಗೋದಿಲ್ಲ. ನಾನು ಊರಿಗೆ ಹೋಕ್ಕೇನಿ. ಅದಕ್ಕೆ ಬಾಡಿಗೆ ಕಾರ್ ಗಾಡಿ ಹೇಳೀನಿ, ಅವನ್ನ ಕರ್ಕೊಂಡು ಹೋಕ್ಕೇನಿ. ಬೇಕಾದ್ರೆ ನಿನ್ನ ಅಲ್ಲೇ ಬಿಟ್ಟು ಹೋಕ್ಕೇನಿ ನಡಿ. ಹೌದಾ? ಹಂಗಾರೆ ಅಷ್ಟು ಮಾಡ್ಸನವ. ನಾನು ಹೋಗುವಾಗ ಅಲ್ಲೇ ಬಿಟ್ಟು ನೀ ಆ ಊರಿಗೆ ಹೋಗ್ಬಿಡು. ನೀನು ಹತ್ತು ಮನೆಗೆ ಬಾ, ಒಂದು ಕಪ್ ಚಹಾ ಮಾಡ್ತೇನೆ, ಕುಡ್ದು ಹೋಗಂತೆ. ನಡಿ. ನಿಮ್ಮ ಅತ್ತಿ ನಿಮ್ಮ ಮಾವ ಹೆಂಗೆ ಅದಾರ ಅಂತ ನಾನು ನೋಡ್ಬೇಕಾಗೈತಿ. ನೋಡ್ತೇನೆ. ನೋಡಿ ಆಮೇಲೆ ಹೇಳ್ತಾನೆ. ನಿಂಗೆ ಏನಾರ ಸಹಾಯ ಬೇಕು, ರೊಕ್ಕದ ಏನಾರ ಕರೆಸಿ ಖಾಲಿ ಆಗೈತಿ, ಅದು ಖಾಲಿ ಆಗೈತಿ, ಇದು ಖಾಲಿ ಆಗೈತಿ ಅಂದ್ರೆ ನನಗೆ ಫೋನ್ ಹಚ್ಚು. ನಿಮ್ಮ ಹೋಗಿ ಹಚ್ಬೇಡ ನೀ. ನಾ ಎಲ್ಲ ಇದನ್ನು ಮಾಡ್ಕೋತೀನಿ. ಸನವ ನಾನು ರೆಡಿ ಇಕ್ಕೀನಿ. ಮತ್ತು ಅಮ್ಮಿಗಿದಾನ ಅದವ. ಅವ್ವ ರೊಟ್ಟಿ ತಿನ್ನತ್ತಿದ್ಲ, ಅಕ್ಕ ರೊಟ್ಟಿ ಮಾಡಿದ್ಲು, ಕೈ ತೊಗೊಳತ್ತಿದ್ಲಕ್ಕಿ. ಅಕ್ಕರ ಬರೋಗು ಮತ್ತು ಲಕ್ಷ್ಮಿನ ಮ್ಯಾಲೆ ಕೊನೆಗದ ಆಕಿನ ಕರೆದು ಬರೋಗು. ಈ 3 ಮಂದಿ ಕೂಡ ಅಂತಂದ್ಲು. ನಾ ಬಂದು ನೋಡ್ತೀನಿ ನೀರು ಹತ್ಕೊಂತ ಮನಸ್ಸಿಗೆ ನೋವು ಮಾಡ್ಕೊಂಡು ನಿಂತೀವ. ಅದಕ್ಕೆ ನನಗೆ ಕಳ್ಕಿತ್ತು ಬಂತಯ್ಯವ. ಅದಕ್ಕೆ ನನಗೆ ಜ್ಯೋತಿ ಒಬ್ಬಾಕೆ ಮಗಳಲ್ಲ, ನೀನು ನನ್ನ ಮಗಳ. ಏನು ನನಗೆ ಹೊಟ್ಟೆಯಾಗಿರೋ ಕೂಸು ಮೇಲೆ ನನಗೆ ಎಷ್ಟು ಹಕ್ಕೈತಿ ಅಷ್ಟು ಜ್ಯೋತಿ ಮೇಲೆ ಎಷ್ಟು ಹಕ್ಕೈತಿ ಅಷ್ಟು ನಿನ್ನ ಮೇಲೂ ಹಕ್ಕೈತಿ. ನನಗೆ ನಿನ್ನ ಜೀವನ ಸರಿ ಮಾಡ್ಬೇಕಾಗಿದ್ದು ನನ್ನ ಕೆಲಸನ. ನಮ್ಮ ಅಕ್ಕ ಅಷ್ಟೇ ಸರಿ ಮಾಡ್ಬೇಕಂತ ಏನಿಲ್ಲ. ನಮ್ಮ ಅಕ್ಕ ನನ್ನ ಗಂಡನ ಅಡ್ಡಾಡಿ ಹುಡುಕ್ಯಾಡಿ ಮನೆ ಹುಡುಕ್ಯಾಡಿ ನನ್ನ ಜೀವನ ಮೆಟ್ಟಿಗೆ ಹೆಚ್ಚು ಬಂದಾಳ.
ನನ್ನ ಜೀವನ ಒಂದು ಮೆಟ್ಟಿಗೆ ಕುಂತೈತಿ. ನಮ್ಮ ಅಕ್ಕನ ಋಣ ನಾ ಯಾವತ್ತೂ ತೀರ್ಸೋಕ್ಕಾಗೋಲ್ಲ ಗೊತ್ತೈತನ. ನಡಿ, ನೀ ಮೊದಲು ರೊಟ್ಟಿ ತಿಂದ, ಬಿಸಿ ಬಿಸಿ ರೊಟ್ಟಿ ತಿಂದು ಹೊಟ್ಟೆ ತುಂಬ ಉಂಡ ಆಮೇಲೆ ಬೇಕಾದ್ರೆ ಒಂದು 2 ರೊಟ್ಟಿ ಕಟ್ಕೊನಿ. ಯಾಕಂದ್ರೆ ನಾನು ನಿನಗೆ ಅಲ್ಲಿ ಹೋಗಿ ಮಾಡೋಕ್ಕಾಗೋದಿಲ್ಲ, ಅವ್ರು ಮಾಡಕ್ಕೆ ಹಚ್ಚಿ ಬಿಡ್ತಾರೆ ನಿನ್ನ. ನೋಡು, ನಿನಗೆ ಎಷ್ಟು ನಿಗತ್ತಲ್ಲ ಅಷ್ಟೇ ಕೆಲಸ ಮಾಡ. ಅದ್ರ ಮ್ಯಾಲೆ ಜಾಸ್ತಿ ಮಾಡೋಕ್ಕೋದ್ರೆ ತಿರ್ತಿರ್ಗೇನು ಮಾತಾಡಿ ನಿಮ್ಮ ಮತ್ತೆ ಜೋಡಿ. ಇದೇ ನಾ ಹೇಳಕತ್ತೇನೆ. ಆಚನವ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡಿ ತೋರಿಸ್ತಾನ. ಭಲೆ ಮಗಳೇ ಭಲೆ. ಐನೇನು ಪುಟ್ಟಕ್ಕ ಕರ್ಕೊಂಡು ಬಾ ಅಂದೇನಿ, ಇಲ್ಲೇ ನಿಂತಿರಲ್ಲ ಇಬ್ರು ಏನು ಮಾಡಕತ್ತಾರ ಅಲ್ಲ? ಯವ್ವ ಬಾಬೆ, ಏನಿಲ್ಲ, ಸಣ್ಣವ ಊರಿಗೆ ಹೋಗ್ಕನಂದ್ಲಲ್ಲ, ನನಗೆ ಖುಷಿ ಆತ. ಅದಕ್ಕೆ ನಾನು ಮಾತಾಡ್ಕೊಂತ ಹಂಗೆ ನಿಂತ್ನಿ. ಮತ್ತು ಸಣ್ಣವು ನಾನು ಕರ್ಕೊಂಡು ಹೋಗ್ಕನಲ್ಲ, ಅದಕ್ಕೆ ಮತ್ತು ಭಾಳ ಖುಷಿ ಆಗೈತೆ ನಂಗೆ. ಸಣ್ಣ ಊರು ಹೋಗ್ಕನಂದದಕ್ಕಲ್ಲ ಮತ್ತು ಈಗ ಏನು ಮಾತಾಡ್ಬೇಕಂತ ತಿಳಿವಾತ. ಹುಚ್ಚು ಹುಡುಗಿ, ನಿನ್ನ ಮಾತನೆಗಳು ಕೇಳಾಕತ್ತೈತಿ. ಸಮಾಧಾನ ಸಮಾಧಾನ ಹಗರು ಮಾತಾಡು. ಏನಿಲ್ಲ ಅಕ್ಕ, ನಾನು ಊರಿಗೆ ಹೋಗ್ಕೇನಂತ ಹೇಳಕ್ಕೆ ಬನ್ನಿ. ಅದಕ್ಕೆ ರೊಟ್ಟಿ ತಿನ್ನೋಣ ಬಾ, ನಿಮ್ಮ ಅವ್ವ ಕರಿಯಾಕತ್ತಾಳ ಅಂತನಿ. ಅದಕ್ಕೆ ಮತ್ತು ಸಣ್ಣವ ಈಗ ಯಾಕೆ ಇನ್ನೊಂದು 2 ದಿನ ಇರ್ಬೇಕಲ್ಲ ಅಂತಂದ್ಲ. ಅದಕ್ಕೆ ನಾನು ಇಲ್ಲವಾ ನಾನು ಹೋಗ್ತೀನಿ ಅಂತನಿ. ಅದಕ್ಕೆ ಕಾರ್ ಗಾಡಿ ಬಾಡಿಗೆ ಮಾಡ್ಕೊಂಡು ಹೊಂಟಾನಂತಾನೆ ಸಣ್ಣವ. ನಾನು ಅಟ್ಟ ಬಿಟ್ಟು ಹೋಗಿಬಿಡು, ಸುಮ್ಮ ಅಪ್ಪನ ಕರ್ಕೊಂಡು ಹೋಗ್ಬೇಕನ್ನಕತ್ತೀನಿ, ನನ್ನ ಬಿಟ್ಟು ಹೋಗಿಬಿಡು ಅಂತಂದ್ಲ. ಅದಕ್ಕೆ ಆಯಿತು ಅಂಥೇಳಿ 3 ಮಂದಿ ಕೂಡ ಹೋಗಿ ಬರ್ತಾವೆ. ಹಾಂ ಹೌದಾ ಲಕ್ಷ್ಮಿ, ನೀನು ಈಗ ಹೋಗ್ತೇನೆವ? ಅಲ್ಲ ನಾಳೆ ಹೋಗಿದ್ದಿಲ್ಲವ, ನಾನಾರ ನಿಮ್ಮ ಅಪ್ಪಾರ ಬಿಟ್ಟು ಬರ್ತಿದ್ದು. ಎಲ್ಲಿ ತಗೋಬೇ, ನಾನು ಈಗ ಹೋಗಿ ಬರ್ತೀನಿ. ಸಣ್ಣವ್ ಹೊಂಟಾಳ, ನಾನು ಸಣ್ಣವನ ಜೋಡಿ ಕಾರ್ ಗಡೆ ಹೋಗ್ಕೇನೆವ. ನನಗೇನು ಬೈಕ್ ಮೇಲೆ ಮಳಿ ಮಾಡಿ ನಂಗೆ ಬೇಡ, ನಾನು ಕಾರ್ ಗಡೆಗೆ ಹೋಗ್ಕೇನೆವ. ಅಲ್ಲ ಮಗಳ, ನೀನು ಗಂಡ ಅಂತೂ ಕರೆಯಾಕ ಬಂದಿಲ್ಲ, ಮನೆಗೂ ಬರಲಿಲ್ಲ, ನೀ ಒಬ್ಬಾಕೆ ಏನಕ್ಕಿ? ನಿಮ್ಮ ಅಪ್ಪರ ನಾರ ಕಳಿಸೋಕೋತಗೋರ. ಯಾಕೆ ನಾನು ಅವಲ್ಲನ, ನಾ ಕಳಿಸೋಕಂತಗೋ. ನನ್ನ ಮಗಳು ಬರ್ತಾನೆ ಮಾತತಿ, ಬರಲಿ, ನಾ ಕಳಿಸಿ ನಾ ಮನೆಗೆ ಹೋಗಿ ಬೆಟ್ಟಾಗೆ ಹೋಗ್ತೇನೆ. ನೀ ಏನು ಚಿಂತೆ ಮಾಡ್ಬೇಡ. ಯವ್ವ, ನೀನು ಅವು ಅಂತ ಅಲ್ಲಂದಾರ ಯಾರ್ಯವ, ನೀಕಿಗೆ 2ನೇ ತಾಯಿ ಇದ್ದಂಗೆ. ನೀನು ಆಕಿ ಬಾಳೆನ ಸುದ್ದಿ ಮಾಡೋಕ್ಕಿಲ್ವ? ಆತು ಬರ್ರಿ, ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ಪುಂಡಿ ಪಲ್ಯ ಮತ್ತು ಸಬ್ಬಸ್ಗಿ ಪಲ್ಯ ಮಾಡೀನಿ. ಹಚ್ಕೊಂಡು ತಿಂದು ಒಂದಿಟ್ಟು ಸಿರಾ ತಿರ್ವಿ ನೀವ. ನೀವು ಬರಾತಿ ಅನ್ನೋ ಬರಲೇ ಇಲ್ಲ. ಅದಕ್ಕೊಂದಿಟ್ಟು ಚಿರೋಟಿ ರವೆ ಇತ್ತು, ಅದನ್ನ ಸಣ್ಣ ರವಲ್ಲಿ ಬಾಂಬೆ ರವೆ ಇತ್ತು, ಬಾಂಬೆ ಚಿರೋಟಿ ರವೆ ಅನ್ನತಾನೆ. ಸಣ್ಣ ರವಲ್ಲಿ ಸಿರಾ ತಿರ್ವಿದನು. ಬರ್ರಿ, ಬಾಳೆಹಣ್ಣು ಹಾಕಿ ಸಿರಾ ತಿರಿದನು. ಅಟ್ರು ತಿಂದು ಹಪ್ಪಳ ಸಂಡಿಗೆ ಕರ್ದನ್ನು ತಿಂದು ಕಸ ನೀವು ಗಾಡಿ ಹತ್ತಂದ್ರೆ ನಾನು ಉಳಿದ ಕೆಲಸ ಮಾಡ್ಕೊತಾನೆ. ನಿನ್ನೆ ನನ್ನ ವ್ಯೂವರ್ಸ್ ಒಬ್ರು ಕಮೆಂಟ್ ಮಾಡಿದ್ರು, ಏನಂತಂದ್ರೆ ಯಾಕೋ ನೀವು ವಿಡಿಯೋ ಕಟ್ ಮಾಡಿ ಹಾಕ್ದಂಗೆ ಅನ್ಸಕತ್ತೈತ್ರಿ ಅಂತಂದ್ರೆ. ಏನಿಲ್ಲ ರೀ, ಅದು ಏನಾಗೈತಂದ್ರೆ ಐಶ್ವರ್ಯ ಅವ್ರ ತಂದೆ ಇರ್ತಾರಲ್ಲ, ಅವ್ರು ಶ್ರೀಮಂತರು ಇರ್ತಾರೆ. ಇವರು ಶಾರದಾನ್ ಮನೆಯವರು ಬಡವ್ರು ಇರ್ತಾರೆ, ಸಂಜೂನ್ ಮನೆಯವರು ಬಡವ್ರು ಇರೋ ಕಾರಣ ಇವರು ಫ್ಯಾಮ್ಲಿ, ಇವ್ರ ರಿಲೇಷನ್ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಬಂದುಬಿಡ್ತಾರೆ. ಊಟಕ್ಕೆ ಸರಿ ಇರಲ್ಲ, ಎಲ್ಲ ಒಂಥರ ಈ ರೀತಿ ಅಂತ ಮೈಂಡ್ ಇಟ್ಕೊಂಡು ಅವನ ತಲೆಯಲ್ಲಿ. ನಾಳೆ ಇಟ್ಕೋಬೇಕಾಗಿದ್ದು ಎಂಗೇಜ್ಮೆಂಟ್ನ ಇವತ್ತು ಅರ್ಬಿ ತೆಗಿಸಿ ಮಾರನೇ ದಿನ ಬೆಳಗ್ಗೆನೇ ಇಟ್ಕೊಂಡ್ಬಿಟ್ಟಿರ್ತಾನೆ ನಾನು. ಅಷ್ಟು ಹೊಲಸು ಬುದ್ಧಿ ಇರ್ತೈತೆ ಒಂದು ಅದೇ ವಿಡಿಯೋದಾಗ ಇರೋದು. ಅದಕ್ಕೆ ನಾನು ಹಾಗೆ ತೊಗೊಂಡಿನಿ. ಏನು ಕಟ್ ಅಂತ ಏನಿಲ್ಲದು, ಇದು ರಿಯಲ್ ಆಗಿ ಹೋಗ್ತಿರ್ತೈತಿ ನೋಡ್ರಿ. ಕಟ್ ಮಾಡಿ ಹಾಕೋಕ್ಕಾಗಲ್ಲ. ಏನಾದರೂ ಒಂದು ಅವ್ರದ್ದು ಜೀವನದಾಗಿನೂ ಒಂದೊಂದು ಇವುಗಳು ಮಿಸ್ ಆಗಿರ್ಬೋದು, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೆ ಕತೆ ಮಾತ್ರ ಇದು ಕರೆಕ್ಟಾಗಿ ಹೋಗತ್ತೈತಿ. ಇನ್ನೂ 15 ವರ್ಷದ ಕತೆ ಐತಿ, ಇದು ಮುಂದೆ ಹೋಗ್ತೈತಿ. ಈಗ ಸ್ಟಾರ್ಟ್ ನಡೆದೈತಿ ಲಕ್ಷ್ಮಿ ಮದುವೆ. ಲಕ್ಷ್ಮಿ ಮದುವೆ ಆಗಿ ನನ್ನ ಏಜ್ದಾಕಿದಾಳಕಿ, ಆಕಿಗೆ ಮತ್ತೆ 3 ಮಕ್ಳು ಅದಾವ. ನೋಡ್ರಿ ಆಕಿ ಮುಂದೆ ಕತೆ ಹೆಂಗೈತಿ ಅನ್ನೋದನ್ನ ನೋಡ್ರಿ. ಅಂದ್ರೆ ಅಲ್ಲಿ ಆಕಿ ನಡಕ್ಕೆ ಹೆಂಗೆ ಕಷ್ಟ ಅನುಭವಿಸ್ಯಾಳ, ಮತ್ತು ಶಾರದಾಗ ಹೆಂಗೆ ಕಷ್ಟ ಬಂದೈತಿ, ಯಾರಿಂದ ಕಷ್ಟ ಬಂದೈತಿ, ಏನೇನಾಯ್ತು ಅನ್ನೋದು ಎಲ್ಲ ಮುಂದೆ ಇರ್ತೈತಿ ಕತೆ. ನೋಡ್ರಿ ಪುಟ್ಟಕ್ಕನ ಜೀವನದಾಗ ಏನಾಕೈತಿ ಅನ್ನೋದು ಎಲ್ಲ ಕತೆ ಐತಿ. ಈಗ ಕಾರ್ ಕಡೆಗೆ ಹೋಗೋ ಸೀನ್ ತಗೋತೀನಿ ಸ್ವಲ್ಪ ಸಮಯದ ನಂತರ. ಸನವ, ನನಗರ ಕಾರ್ ಕಡೆಗೆ ಹೋಗತ್ತಾನಲ್ಲ ಭಾಳ ಖುಷಿ ಆಗತ್ತೈತಿ. ಸನವ, ನೀವು ಒಂದ್ಸಲ ಅಮ್ಮ ನೋಡಲ್ದೆ ಕಿಟಕಿಯಾಗ ನೋಡ್ಕೊಂತ ಕೂತ್ಬಿಟ್ಟಾಳ ಮಂದಿ. ಯಮ್ಮ ಏನು ನೋಡಕತ್ತೀವಿ? ಯವ್ವ ಎಷ್ಟು ಗಾಡಿ ಎಷ್ಟು ಹೊಗಿ ಅದನ್ನ ನೋಡಕತ್ತಾನ. ಯವ್ವ ಏನು ಸ್ಪೀಡಾಗಿ ಹೊಂಟೈತಿ ಯವ್ವ ಇದು ಗಾಡಿ, ಬುಸ್ ಅಂತ ಎಷ್ಟು ಲಗು ಲಗು ಹೊಂಟೈತಲ್ಲ, ಅದನ್ನ ನೋಡತ್ತಾನ ಮಂದಿ. ನೋಡಲಿ ನನಗರ ಆಶ್ಚರ್ಯ ಆಗತ್ತದ ಗಾಡ್ಯಾಗ ಹೋಗಕ್ಕೆ. ನನಗೂ ಹಂಗ ಬೇ, ನನಗೂ ಕಾರ್ ಗಡ್ಯಾಗ ಹೋಗೋದಂದ್ರೆ ಜಮ್ ಅಂತ ಅನ್ಸಕತ್ತೈತಿ. ನಾನು ಕಾರ್ ಗಡ್ಯಾಗ ಹೊಂಟೇನಂದ್ರೆ ನನಗೆ ಭಾಳ ಖುಷಿ ಆಗತ್ತೈತಿ. ಕಾರ್ ಗಡ್ಯಾಗ ಅಂದ್ರೆ ದೊಡ್ಡ ಮಂದಿ ಅಂತ ಅನಿಸ್ತತರ ಬೇ. ಹೌದಾ ನನ್ನ ಮೊಮ್ಮಗಳ, ನಾನು ಆರಾಮಟ್ಟು ಮಕ್ಕೋತಾನಿವ. ಯಾಕೋ ನಿದ್ದೆ ಬರಾಕತ್ತೈತಿ. ಶಿಸ್ತ ನಿಮ್ಮ ಉಣ್ಣಾಕ ಹಚ್ಬಿಟ್ಲು, ನಿದ್ದೆ ಜೋರು ಬರಾಕತ್ತೈತಿ. ಅದಕ್ಕೊಂದಿಟ್ಟು ಮಲ್ಕೋತಾನ. ಹ್ಞೂ ಬೇ, ನಿಮ್ಮ ಮಕ್ಕೋ ನಮ್ಮ ಮನೆಗೆ ಬಂತಂದ್ರೆ ಎಬ್ಬಿಸ್ತಾನ. ನೀನು ಇಲ್ಲೇ ಅಟ್ ವಾರ, ನಾನು ಮಲ್ಕೋತಾನೆ, ನಿದ್ದೆ ಬರಾಕತ್ತೈತಿ. ಏನಪ್ಪ ಊರು ಬಂತಂದ್ರೆ ಎಬ್ಸ? ಹಾಂ ರೀ. ಅವ್ವ ಲಕ್ಷ್ಮಿ ಇಬ್ರು ಮಕ್ಕೊಂಡ್ರು. ನಾನು ಏನು ಮಾಡಲಿ, ನನಗೂ ಅಯ್ಯೋ ಇನ್ನು ಹೊಟ್ಟೆಲೆ ಜರ್ನಿ ಮಾಡೋದಂದ್ರೆ ಭಾಳ ಇಷ್ಟ. ನಾನು ಮುಗ್ಕೊಂಡೇ ಬಿಡ್ತೇನೆ. ನಮ್ಮ ಲಕ್ಷ್ಮಿ ಪಾಪ ಭಾಳ ಮುಗ್ದೈತಿ. ಎಷ್ಟು ಮುಗ್ದತನ ಐತಲ್ಲ, ಮಕ್ಕೊಂಡಾಗೂ ಎಷ್ಟು ಒಂಥರ ಅನಿಸ್ತೈತೆ ನನಗೆ. ಅಲ್ಲ ಇದಕ್ಕೆ ತಿಳುವಳಿಕೆ ಯಾವಾಗ ಬರ್ತದಂತ ನಾ ಹುಂಬುತ್ತಿಗಿದ್ದಂಗೆ ಐತಿ. ತಿಳುವಳಿಕೆ ಬಂದಾಗ ಜೀವನ ಮಾಡಿದ್ರೆ ಮೆಟ್ಗತ್ತೈತಿ. ಇದ್ರ ಬಾಳೆ ಒಂದು ಮೆಟ್ಗೆ ಹತ್ಲೇವ. ನಮ್ಮ ಅಕ್ಕ ಕೊರ್ಗೋದು ಬಂದಾಗ್ರಿ. ನೋಡಿದ್ರಲ್ಲ ಕತೆ ಹೇಗೆ ಅನಿಸ್ತು ಅಂತ. ಇಷ್ಟ ಆದ್ರೆ ಲೈಕ್ ಶೇರ್ ಮಾಡ್ರಿ. ಹಾಗೆ ಇನ್ನು ಲಕ್ಷ್ಮಿ ಮನೆ ತೋರಿಸ್ತೀವಿ ಮುಂದೆ. ಲಕ್ಷ್ಮಿ ಮನೆಗೆ ಹೋದ್ಮೇಲೆ
ಮುಂದಿನ ಭಾಗ ಬರುತ್ತಾನ ವೇಟ್ ಮಾಡಿ. ಬಾಯ್ ಬಾಯ್.